ಕರ್ನಾಟಕ ಕುರುಕ್ಷೇತ್ರ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. ನಮಸ್ಕಾರ. ಸಂಪೂರ್ಣ ರಾಜಕೀಯ ಸುದ್ದಿಗಳ ಎಲೆಕ್ಷನ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಆಯೋಗದ ಅನುಮತಿ ಪಡೆಯದೆ ಬಾಡೂಟ. ಚಿಕ್ಕಬಳ್ಳಾಪುರದಲ್ಲಿ ಅಧಿಕಾರಿಗಳ ದಿಢೀರ್ ರೇಡ್. ಕೆಜಿ ಗಟ್ಟಲೆ ಚಿಕನ್ ಬಿರಿಯಾನಿ ಸೀಸ್. ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ನಿಲ್ಲದ ಕಸರತ್ತು. ಆಕಾಂಕ್ಷಿಗಳ ಪರ ವಿರೋಧ, ಬೆಂಬಲಿಗರ ಬಿಗಿಪಟ್ಟು. ಪ್ರತಿಭಟನೆ ಅಬ್ಬರಕ್ಕೆ ನಾಯಕರು ಸುಸ್ತು. ನಿರಾಣಿ ಬಿಜೆಪಿ ಬಿಡೋದು ಬಹುತೇಕ ಖಚಿತ. ಕೆಜೆಪಿ ಸಭೆಯಲ್ಲಿ ಕಮಲ ನಾಯಕ ದಿಢೀರ್ ಪ್ರತ್ಯಕ್ಷ. ಟಿಕೆಟ್ ಸಿಗದಿದ್ರೆ ತೆಂಗಿನಕಾಯಿ ಹಿಡಿಯೋದು ನಿಶ್ಚಿತ. ಜೆಡಿಎಸ್ಗೆ ಮಾನಪ್ಪ ವಜ್ಜಲ್ ಜೈ. ತೆನೆ ಹೊತ್ತ ಮಹಿಳೆಗೆ ಕಲ್ಪನಾ ಸಿದ್ದರಾಜು ಗುಡ್ ಬೈ. ರಾಮುಲು ಪಕ್ಷಕ್ಕೆ ಜಿಗಿದ ನರಸಮ್ಮ ಜಯಲಕ್ಷ್ಮಿ. ಮಂದೆಗೊಂದು ಕುರಿ ಮಾರಿ ಹಣ ಸಂಗ್ರಹ. ರೈತರಿಂದಲೇ ಅಭ್ಯರ್ಥಿಗೆ ಸಹಾಯ ಹಸ್ತ. ಬೀಳಿಗೆಯಲ್ಲಿ ಬಿಎಸ್ಆರ್ ಅಭ್ಯರ್ಥಿಯ ಬಕ್ರಾ ಪಾಲಿಟಿಕ್ಸ್. ಕರ್ನಾಟಕ ಕುರುಕ್ಷೇತ್ರ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟ್ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಕಳೆದ 3 ದಿನಗಳಿಂದ ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಮುಂದೆ ನಡೀತಿದ್ದ ಟಿಕೆಟ್ ಆಕಾಂಕ್ಷಿಗಳ ಪ್ರತಿಭಟನೆ ಇವತ್ತು ಮುಂದುವರಿಯಿತು. ನಟ ಅಂಬರೀಶ್, ಡಿಕೆ ಶಿವಕುಮಾರ್ ಅಂತಹ ಘಟಾನುಘಟಿಗಳ ಸಂಧಾನ ಯತ್ನವು ವಿಫಲವಾಯಿತು. ಕಾಂಗ್ರೆಸ್ ಟಿಕೆಟ್ಗಾಗಿ ಭಾರೀ ಕಸರತ್ತು. ಆಕಾಂಕ್ಷಿಗಳ ಪರ ಬೆಂಬಲಿಗರ ಬಿಗಿಪಟ್ಟು. ಪ್ರತಿಭಟನೆ ಪರ್ವದಿಂದ ನಾಯಕರಿಗೆ ಇಕ್ಕಟ್ಟು. ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಎದುರು ಇವತ್ತು ಕೂಡ ಪ್ರತಿಭಟನೆ ಜೋರಾಗಿತ್ತು. ಟಿಕೆಟ್ಗಾಗಿ ಆಕಾಂಕ್ಷಿಗಳ ಬೆಂಬಲಿಗರು ಕಳೆದ 2 ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ. ತಮ್ಮ ನಾಯಕರ ಪರ ಸಾವಿರಾರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಿದ್ದಾರೆ. ಇವತ್ತು ಸಿವಿ ರಾಮನ್ ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ಶ್ರೀನಿವಾಸ್ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು. ಶ್ರೀನಿವಾಸ್ಗೆ ಟಿಕೆಟ್ ನೀಡುವಂತೆ ಆಗ್ರಹಿಸಿದ ಕಾರ್ಯಕರ್ತರು ಸಂಭಾವ್ಯ ಅಭ್ಯರ್ಥಿ ಪಿ ರಮೇಶ್ಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ನೀಡದಂತೆ ಒತ್ತಾಯಿಸಿದ್ರು. ಈ ವೇಳೆ ಕಾರ್ಯಕರ್ತನೊಬ್ಬ ಮೈ ಮೇಲೆ ಸೀಮೆಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ. ತಕ್ಷಣ ಮಧ್ಯಪ್ರವೇಶಿಸಿದ ಪೊಲೀಸರು ಆತನನ್ನ ಬಂಧಿಸಿದ್ರು. ಬಳಿಕ ಡಿಕೆ ಶಿವಕುಮಾರ್ ಮತ್ತು ಅಂಬರೀಶ್ ಸಹ ಕಾರ್ಯಕರ್ತರ ಮನವೊಲಿಸಲು ಮುಂದಾದ್ರು. ಆದರೆ ಇದಕ್ಕೂ ಬಗ್ಗದ ಕಾರ್ಯಕರ್ತರು ನಾಯಕರತ್ತ ಬ್ಯಾನರ್, ಸ್ಟಿಕ್ ಎಸೆದ್ರು. ಕೆಲವರು ಕೆಪಿಸಿಸಿ ಕಚೇರಿಗೆ ಒಳನುಗ್ಗಲು ಯತ್ನಿಸಿದ್ರು. ಈ ವೇಳೆ ತಳ್ಳಾಟ, ನುಕಾಟದಿಂದಾಗಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಉದ್ರಿಕ್ತರನ್ನ ಚದುರಿಸಲು ಪೊಲೀಸರು ಲಾಠಿ ಬೀಸಬೇಕಾಯಿತು. ಇನ್ನು ಮಾಜಿ ಸಂಸದೆ ತೇಜಸ್ವಿನಿ ಗೌಡ ಅವರಿಗೆ ಟಿಕೆಟ್ ನೀಡುವಂತೆ ಆಗ್ರಹಿಸಿ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು. ಬೆಂಗಳೂರು ದಕ್ಷಿಣ ಕ್ಷೇತ್ರದ ನೂರಾರು ಕಾರ್ಯಕರ್ತರು ಮತ್ತು ಮಹಿಳೆಯರು ತೇಜಸ್ವಿನಿ ಪರ ಘೋಷಣೆ ಕೂಗಿದ್ರು. ಇದೇ ವೇಳೆ ತೇಜಸ್ವಿನಿ ಅವರ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡುವ ಮೂಲಕ ಅಭಿಮಾನ ಮೆರೆದ್ರು. ಯಾವುದೇ ಒಂದು ರಿಯಲ್ ಎಸ್ಟೇಟ್ ಅವ್ರಿಗೆ ಅಥವಾ ಯಾರೋ ಏನೋ ಒಂದು ಮಾಡಿದ್ದಾರೆ ಅನ್ನೋರಿಗೆ ಕೊಡ್ದಿರಾ ಒಂದು ಒಳ್ಳೆ ವಿದ್ಯಾವಂತ ಮಹಿಳೆ ಕೊಟ್ಟಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಇಷ್ಟು ದಿನ ನಾವು ನೋಡಿದ್ದೀವಿ, ನಮಗೆ ಒಂದು ಒಳ್ಳೆ ಅಭ್ಯರ್ಥಿ ಇಲ್ದಿರ ನಾವೆಲ್ಲ ಕಂಗಾಲಾಗಿದ್ವಿ. ಇವತ್ತು ಒಂದು ಒಳ್ಳೆ ಅಭ್ಯರ್ಥಿ ಬಂದಿದ್ದಾರೆ. ಸ್ವತಃ ನಾವೇ ಸ್ವಯಂ ಪ್ರೇರಿತವಾಗಿ ನಮ್ಮ ಏನಿದೆ ದಕ್ಷಿಣ ಕ್ಷೇತ್ರದಿಂದಾನೇ ಬಂದಿದ್ದೀವಿ. ಎಲ್ಲಿಂದಾನು ಯಾರನ್ನು ಜನನ ಕರ್ಕೊಂಡು ಬಂದಿಲ್ಲ, ಎಲ್ಲ ಸ್ವಯಂ ಆಗಿ ಬಂದು ನಾವು ಅವರಿಗೆ ವಿಶ್ ಮಾಡಿ ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಆದರೆ ಇಷ್ಟೆಲ್ಲ ಪ್ರತಿಭಟನೆ ನಡೀತಾ ಇದ್ರೂ ಹಿರಿಯ ನಾಯಕರು ಯಾರು ತುಟಿ ಬಿಚ್ಚಲಿಲ್ಲ. ಹೈಕಮಾಂಡ್ ಕಡೆ ತೋರಿಸಿ ಕೈ ಚೆಲ್ಲಿದ್ದಾರೆ.
ಆದ್ರೂ ಪಟ್ಟು ಬಿಡದ ಬೆಂಬಲಿಗರು ಬೇಕೇ ಬೇಕು ಟಿಕೆಟ್ ಅಂತ ಪ್ರತಿಭಟನೆಯ ಅಸ್ತ್ರ ಪ್ರಯೋಗಿಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ದೇವರಾಜು ಜೊತೆ ಮಸೂದ್ ದೊಡ್ಡೇಬಾಗಿಲು, ಸುವರ್ಣ ನ್ಯೂಸ್. ಸಚಿವ ನಿರಾಣಿ ಬಿಜೆಪಿ ಬಿಡ್ತಾರಾ, ಕೆಜೆಪಿ ಸೇರ್ತಾರಾ ಅನ್ನೋ ಪ್ರಶ್ನೆಗೆ ಬಹುಶಃ ನಿರಾಣಿಗೆ ಸ್ಪಷ್ಟ ಉತ್ತರ ಗೊತ್ತಿದೆಯೋ ಇಲ್ವೋ. ಯಾಕೆಂದ್ರೆ ಅವರು ಆ ಮಟ್ಟಿಗಿನ ಸಸ್ಪೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದರ ನಡುವೆಯೂ ಇವತ್ತು ಒಂದು ಭಾರಿ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಕೆಜೆಪಿಯತ್ತ ಸಚಿವ ನಿರಾಣಿ ಚಿತ್ತ, ಬಿಜೆಪಿ ಬಿಡೋದು ಬಹುತೇಕ ಖಚಿತ. ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಬಿಜೆಪಿಯಲ್ಲೇ ಉಳಿತಾರಾ ಅಥವಾ ಕೆಜೆಪಿ ಸೇರ್ತಾರಾ? ಕಳೆದ ಕೆಲವು ದಿನಗಳಿಂದ ಈ ಪ್ರಶ್ನೆ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಸಚಿವರಾದ ಉಮೇಶ್ ಕತ್ತಿ, ಬಸವರಾಜ ಬೊಮ್ಮಾಯಿ ತಮ್ಮ ನಿರ್ಧಾರವನ್ನ ಸ್ಪಷ್ಟಪಡಿಸಿದ್ರು. ಆದರೆ ನಿರಾಣಿ ಮಾತ್ರ ಎಲ್ಲೂ ಗುಟ್ಟು ಬಿಟ್ಟುಕೊಟ್ಟಿರಲಿಲ್ಲ. ಎಲ್ಲದಕ್ಕೂ ಕಾದು ನೋಡಿ ಅಂತಲೇ ಹೇಳ್ತಿದ್ರು. ಆದರೆ ಇವತ್ತು ಇದ್ದಕ್ಕಿದ್ದಂತೆ ಜಮಖಂಡಿಯಲ್ಲಿ ನಡೆದ ಕೆಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ದಿಢೀರ್ ಪ್ರತ್ಯಕ್ಷರಾಗಿ ಅಚ್ಚರಿ ಮೂಡಿಸಿದ್ರು. ಜಮಖಂಡಿಯಿಂದ ಸ್ಪರ್ಧೆ ಮಾಡೋದು ನಿಶ್ಚಿತ, ಆದರೆ ಯಾವ ಪಕ್ಷದಿಂದ ಸ್ಪರ್ಧಿಸ್ತೀನಿ ಅನ್ನೋದು 2 ದಿನಗಳ ಬಳಿಕ ಗೊತ್ತಾಗಲಿದೆ ಅಂದ್ರು. ನಾನು ಜಮಖಂಡಿ ಕ್ಷೇತ್ರದಿಂದನೇ ಸ್ಪರ್ಧೆ ಮಾಡ್ತೇನೆ. ಅವು ಕೆಲವೊಂದು ಯಾಕಂದ್ರೆ ನಮ್ಮ ಕೇಳಾರ್ದ ನಿರ್ಣಯ ತೆಗೆದುಕೊಂಡಿದ್ರೆ ಅನ್ನೋಂಥದ್ದನ್ನು ಆ ಉಳಿದಿರುವಂಥ 15 ಗ್ರಾಮಗಳಿಂದ ಬರಬಾರ್ದು ಅನ್ನೋದ್ರ ಸಲುವಾಗಿ ನಾನು ಯಾವುದೇ ಪಕ್ಷದ ಬಗ್ಗೆ ನಾನು ಹೇಳ್ತಾ ಇಲ್ಲ. ಒಟ್ಟಾರೆ ಅಭಿಪ್ರಾಯ ಅವ್ರನ್ನೂ ಒಂದು ಕೇಳ್ಕೊಂಡು 2 ದಿವಸದ ಬಗ್ಗೆ ನಾನು ವಿವರವಾಗಿರುವಂಥ ಪತ್ರಿಕಾಗೋಷ್ಠಿಯನ್ನು ಮಾಡಿ ನನ್ನ ಅಭಿಪ್ರಾಯ ತಿಳಿಸ್ತೇನೆ. ಒಟ್ಟಾರೆ ಇವತ್ತಿನ ಕನ್ಕ್ಲೂಷನ್ ನಾನು ಜಮಖಂಡಿ ನಿಲ್ಲುವಂಥದ್ದು 100% ನಿಶ್ಚಿತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮೂಲಗಳ ಪ್ರಕಾರ ನಿರಾಣಿ ಕೆಜೆಪಿಗೆ ಹೋಗಲು ಸಿದ್ಧತೆ ನಡೆಸಿದ್ದಾರೆ. ಜಮಖಂಡಿಯಿಂದ ಬಿಜೆಪಿ ಟಿಕೆಟ್ ಕೊಡಲು ನಿರಾಣಿ ಮುಖಂಡರ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ಹಾಲಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ ಹೆಸರು ಸಂಭಾವ್ಯರ ಪಟ್ಟಿಯಲ್ಲಿದೆ. ಬಿಜೆಪಿ ಟಿಕೆಟ್ ಕೊಟ್ಟರೆ ಸ್ಪರ್ಧಿಸುವೆ, ಇಲ್ಲದಿದ್ರೆ ಕೆಜೆಪಿಗೆ ಹೋಗಲು ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ ಎನ್ನಲಾಗಿದೆ. ಇನ್ನು ಏಪ್ರಿಲ್ 5ಕ್ಕೆ ಬಿಜೆಪಿ ಪಟ್ಟಿ ಬಿಡುಗಡೆ ಅನುಮಾನ ಎನ್ನಲಾಗ್ತಿದೆ. ಸಚಿವರಾದ ನಿರಾಣಿ ಹಾಗೂ ಸೋಮಣ್ಣಗೆ ಟಿಕೆಟ್ ನೀಡುವ ಬಗ್ಗೆ ಬಿಜೆಪಿ ಗೊಂದಲದಲ್ಲಿದೆ. ಒಂದು ವೇಳೆ ಟಿಕೆಟ್ ನೀಡಿದ ನಂತರ ಇಬ್ಬರು ಕೆಜೆಪಿ ಸೇರಿದ್ರೆ ಬಿಜೆಪಿಗೆ ಮುಜುಗರ. ಹೀಗಾಗಿ ಮುಜುಗರ ತಪ್ಪಿಸಲು ಏಪ್ರಿಲ್ 5ರ ಬದಲು ಏಪ್ರಿಲ್ 8ರಂದು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗೋ ಸಾಧ್ಯತೆ ಇದೆ. ಈ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ದಿಢೀರ್ ದೆಹಲಿ ಯಾತ್ರೆ ಕೈಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಚುನಾವಣಾಧಿಕಾರಿಗಳಿಂದ ಅನುಮತಿ ಪಡೆಯದೇ ಇದ್ದ ಕಾರಣ ಕೆಜೆಪಿ ಕಾರ್ಯಕ್ರಮವನ್ನು ರದ್ದುಪಡಿಸಿದ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಸಬ್ಬೇನಹಳ್ಳಿ ಗ್ರಾಮದಲ್ಲಿ ಇವತ್ತು ಕೆಜೆಪಿ ಕಾರ್ಯಕ್ರಮ ಆಯೋಜಿಸಿತ್ತು. ಇನ್ನೇನು ಸಮಾವೇಶ ಶುರು ಆಗಬೇಕಿತ್ತು. ಆಗ ದಿಢೀರ್ ದಾಳಿ ನಡೆಸಿದ ಅಧಿಕಾರಿಗಳು ಚುನಾವಣಾ ಆಯೋಗದಿಂದ ಯಾವುದೇ ಅನುಮತಿ ಪಡೆಯದ ಹಿನ್ನೆಲೆಯಲ್ಲಿ ಸಭೆಯನ್ನ ನಿಲ್ಲಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿಗಾಗಿ ಮಾಡಲಾಗಿದ್ದ ಚಿಕನ್ ಬಿರಿಯಾನಿ ಪಾತ್ರೆಗಳನ್ನ ಅಧಿಕಾರಿಗಳು ವಶಪಡಿಸಿಕೊಂಡ್ರು. ಕಾರ್ಯಕ್ರಮವನ್ನು ಆಯೋಜಿಸಿದ್ದವರ ವಿರುದ್ಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಫುಡ್ ಏನಿತ್ತು ಸೀಸ್ ಮಾಡಿಬಿಟ್ಟು ವಿ ಹ್ಯಾವ್ ಬುಕ್ ದ ಕೇಸ್ ಇನ್ ಪೊಲೀಸ್ ಸ್ಟೇಷನ್. ಮಹಜರ್ ಮಾಡಿ ಸೀಸ್ ಮಾಡಿ ಇನ್ವೆಂಟ್ರಿ ತೊಗೊಂಡು ವಿ ಹ್ಯಾವ್ ಬುಕ್ ದ ಕೇಸ್ ಇನ್ ದ ಪೊಲೀಸ್ ಸ್ಟೇಷನ್. ಅವ್ರು ಹೇಳಿದ ಪ್ರಕಾರನೇ ಯಾವುದೋ ಇದು KJPದು ಅಂತ ಏನೋ ಹೇಳಿದ್ರು. ಬಟ್ ವಿ ಡೋಂಟ್ ನೋ. ಪಾರ್ಟಿ ಫ್ಲ್ಯಾಗ್ಸು ಬ್ಯಾನರ್ಸ್ ಏನೂ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಲೈಕ್ ಎನಿ ಪಬ್ಲಿಕ್ ಫಂಕ್ಷನ್ ವಿಚ್ ಯು ವಿಲ್ ಡೂ. ಯಾರೋ ಊಟಕ್ಕೆ ಕರೆದಿರೋ ಥರನೇ ಇತ್ತು. ಬಟ್ ಏನು ಅಲ್ಲಿ ಯಾವುದು ಪಾರ್ಟಿದಂತೂ ನಿಶಾನೆಗಳಿರಲಿಲ್ಲ. ಹಣ ಹಂಡ ಎಲ್ಲ ಹೊಸ ಫ್ಯಾಷನ್ ಅಲ್ಲ, ಹಳೆ ಫ್ಯಾಷನ್. ಈಗಿನ ಹೊಸ ಟ್ರೆಂಡ್ ಬಕ್ರಾ ಪಾಲಿಟಿಕ್ಸ್. ಏನದು ಅಂತ ಹೇಳ್ತೀನಿ ಬ್ರೇಕ್ನ ನಂತರ. ಕರ್ನಾಟಕ ಕುರುಕ್ಷೇತ್ರ, ಸಿಕ್ಕಾಪಟ್ಟೆ ಪಾಲಿಟಿಕ್ಸ್.